Hello everyone, welcome to our CAD NEST YouTube channel. Our CAD NEST is an ISO certified and educational institution. I am Dhruva. So last session ನಾವು MS Word ಅಲ್ಲಿ ಲೈನ್ ಚಾರ್ಟ್ನ ಈಗ ಇನ್ಸರ್ಟ್ ಮಾಡೋದಂತ ನೋಡ್ಕೋತಿದ್ವಿ. ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಸೆಷನಲ್ಲಿ ನಾವು ಚಾರ್ಟ್ ಏರಿಯಾ ನೋಡ್ಕೋತಿದ್ವಿ. ಸೊ ಚಾರ್ಟ್ ಟೈಟಲ್. ಸೊ ಚಾರ್ಟ್ ಟೈಟಲ್ ಅಂತಂದರೆ ಇದು ಚಾರ್ಟ್ ಟೈಟಲ್ ನಿಮಗೆ ಯಾವ ಥರ ಬಾರ್ಡರ್ಸ್ ಬೇಕು. ಸೊ ಬಾರ್ಡರ್ ಸ್ಟೈಲ್ಗಳನ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಬಾರ್ಡರ್ ಸ್ಟೈಲಲ್ಲಿ ನನಗೆ ಕಲರ್ಸ್ಗಳನ್ನ ಆ್ಯಡ್ ಮಾಡ್ತೀನಿ ಅಂದರೆ ಕಲರ್ಸ್ಗಳನ್ನ ಕೂಡ ಆ್ಯಡ್ ಮಾಡ್ಬೋದು ಒಳಗಡೆ. ಸೊ ಒಳಗಡೆ ಕಲರ್ಸ್ಗಳು ಆ್ಯಡ್ ಆಗಿದೆ. ನೆಕ್ಸ್ಟು ಅದರ ಔಟ್ಲೈನ್. ಸೊ ಅದರ ಔಟ್ಲೈನ್ ಕಲರ್ಸ್ಗಳನ್ನ ಆ್ಯಡ್ ಮಾಡಬೇಕು ಅಂದರೆ ಅದರ ಔಟ್ಲೈನ್ ಕಲರ್ಸ್ಗಳನ್ನ ಆ್ಯಡ್ ಮಾಡ್ಬೋದು. ಸೊ ಅದರದ್ದು ವೆಯ್ಟ್ ಅಂದರೆ ವಿಡ್ತ್ನ ಚೇಂಜಸ್ ಮಾಡಬೇಕು ಅಂತಂದರೆ ವಿಡ್ತ್ನ ಚೇಂಜಸ್ ಮಾಡ್ಬೋದು. ವಿಡ್ತ್ ಚೇಂಜಸ್ ಆಗಿದೆ. ಸೊ ಅದರದ್ದು ವಿಡ್ತು ನನಗೆ ಡ್ಯಾಶಸಲ್ಲಿ ನನಗೆ ಯಾವ ಥರ ಸ್ಟೈಲ್ ಬೇಕು ಸ್ಟೈಲ್ಗಳನ್ನ ಚೇಂಜಸ್ ಮಾಡ್ಬೋದು. ಸೊ ಸ್ಟೈಲ್ ಚೇಂಜಸ್ ಆಗಿದೆ. ಅದ್ರ ಎಫೆಕ್ಟ್ಸ್ನ ಚೇಂಜಸ್ ಮಾಡಬೇಕು ಅಂದರೆ ಎಫೆಕ್ಟ್ಸ್ಗಳನ್ನ ಕೂಡ ಚೇಂಜಸ್ ಮಾಡ್ಬೋದು. ನಿಮ್ಗೆ ಯಾವ ಥರ ಎಫೆಕ್ಟ್ಸ್ ಬೇಕೋ ಆ ಥರ ಎಫೆಕ್ಟ್ಸ್ಗಳನ್ನ ಚೇಂಜಸ್ ಮಾಡ್ಬೋದು. ಸೊ ನೋಡಿ ಚೇಂಜಸ್ ಆಗಿದೆ. ಸೊ ಇಷ್ಟು ಶೇಪ್ ಸ್ಟೈಲ್. ನೆಕ್ಸ್ಟು ವರ್ಡ್ ಆರ್ಟ್ ಸ್ಟೈಲ್. ಒಳಗಡೆ ಟೈಪ್ ಮಾಡಿರ್ತೀವಲ್ಲ, ಸೊ ಲೆಟರ್ಸ್ಗಳದ್ದು ಸ್ಟೈಲ್ಗಳನ್ನ ಚೇಂಜ್ ಮಾಡೋದಕ್ಕೆ ವರ್ಡ್ ಆರ್ಟ್ ಸ್ಟೈಲ್ ಆಪ್ಷನ್ನ ಯೂಸ್ ಮಾಡ್ತೀವಿ. ಸೊ ಲಾಸ್ಟ್ ಸೆಷನಲ್ಲಿ ನಾವು ವರ್ಡ್ ಆರ್ಟ್ ಸ್ಟೈಲ್ ಆಪ್ಷನ್ನ ತಿಳ್ಕೊಂಡಿದ್ವಿ. ಸೊ ಇಷ್ಟು ಚಾರ್ಟ್ ಏರಿಯಾ. ನೆಕ್ಸ್ಟು ಹಾರಿಜಾಂಟಲ್ ಆ್ಯಕ್ಸಿಸ್. ಸೊ ಹಾರಿಜಾಂಟಲ್ ಆ್ಯಕ್ಸಿಸ್ ಅಂತಂದರೆ ಈ ಲೈನ್. ಸೊ ಇದು ಹಾರಿಜಾಂಟಲ್ ಆ್ಯಕ್ಸಿಸ್. ಸೊ ಹಾರಿಜಾಂಟಲ್ ಆ್ಯಕ್ಸಿಸ್ ನಿಮ್ಗೆ ಯಾವ ಥರ ಸ್ಟೈಲ್ ಬೇಕೋ ಔಟ್ಲೈನ್ಗೆ ಅಪ್ಪರ್ ಲೈನ್ ಯಾವ ಥರ ಸ್ಟೈಲ್ ಬೇಕೋ ಆ ಥರ ಸ್ಟೈಲ್ಗಳನ್ನ ಚೇಂಜ್ ಮಾಡ್ಬೋದು. ಸೊ ಒಳಗಡೆ ಲೈನ್ಸಸ್ ಇದೆ, ಗ್ರಿಡ್ ಲೈನ್ಸಸ್. ಸೊ ಗ್ರಿಡ್ ಲೈನ್ಸಸ್ಗೂ ಕೂಡ ಶೇಪ್ ಸ್ಟೈಲ್ಗಳನ್ನ ಚೇಂಜ್ ಮಾಡಬೇಕು ಅಂದರೆ ಶೇಪ್ ಸ್ಟೈಲ್ಗಳನ್ನ ಚೇಂಜಸ್ ಮಾಡ್ಬೋದು. ಸೊ ಶೇಪ್ ಸ್ಟೈಲ್ಸ್ಗಳು ಅಪಿಯರ್ ಆಗಿದೆ. ಸೇಮ್ ಅದಕ್ಕೂ ಔಟ್ಲೈನ್ಗಳು ಚೇಂಜ್ ಮಾಡಬೇಕಂದ್ರೆ ಔಟ್ಲೈನ್ಗಳನ್ನ ಚೇಂಜ್ ಮಾಡ್ಬೋದು. ಅದರ ಎಫೆಕ್ಟ್ಸ್ ಏನು ಅಪ್ಲೈ ಮಾಡ್ತೀವಿ ಅಂತಂದರೆ ಅದರ ಎಫೆಕ್ಟ್ಸ್ಗಳನ್ನ ಕೂಡ ಅಪ್ಲೈ ಮಾಡ್ಬೋದು. ಸೊ ಎಫೆಕ್ಟ್ಸ್ ಅಪ್ಲೈ ಆಗಿದೆ. ಈ ಥರ ಸಾಫ್ಟ್ ಏಜ್ ಆಗಿ ತೊಗೊಂಡಿದ್ದೀನಿ. ನೆಕ್ಸ್ಟು ಲೆಜೆಂಡ್. ಸೊ ಲೆಜೆಂಡ್ ಅಂತಂದರೆ ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಇದೆ. ಇದು ಲೆಜೆಂಡ್. ಸೊ ಲೆಜೆಂಡ್ ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದರೆ ಲೆಜೆಂಡ್ ಕೂಡ ಚೇಂಜಸ್ ಮಾಡ್ಬೋದು. ಸೊ ಔಟರ್ದು ಶೇಪ್ಸ್ ಏನಾರು ಬೇಕು ಅಂದರೆ ಶೇಪ್ಸ್ ಸೊ ಲೆಜೆಂಡ್ದು ಶೇಪ್ಸ್ ಏನು ಬೇಕು ಅಂದರೆ ಶೇಪ್ಸ್ಗಳನ್ನ ಅಪ್ಲೈ ಮಾಡ್ಬೋದು. ಸೊ ಶೇಪ್ ಔಟ್ಲೈನ್ ಬೇಕು ಅಂದರೆ ಶೇಪ್ ಔಟ್ಲೈನ್ ವಿಡ್ತ್ ಚೇಂಜಸ್ ಕೂಡ ಮಾಡ್ಬೋದು. ಸೊ ಅದರದ್ದು ಕಲರ್ಸ್ಗಳನ್ನ ಕೂಡ ಚೇಂಜಸ್ ಮಾಡ್ಬೋದು. ಒಳಗಡೆ ಕಲರ್ಸ್ಗಳನ್ನ ಕೂಡ ಅಪ್ಲೈ ಮಾಡ್ಬೋದು. ಸೊ ಒಳಗಡೆ ಕಲರ್ಸ್ಗಳು ಅಪ್ಲೈ ಆಗಿದೆ. ನೆಕ್ಸ್ಟ್ ಅದರ ಒಳಗಡೆ ಟೈಪ್ ಆಗಿರೋದು ವರ್ಡ್ ಸ್ಟೈಲ್ಸ್ಗಳನ್ನ ಚೇಂಜ್ ಮಾಡಬೇಕಂದ್ರೆ ವರ್ಡ್ ಸ್ಟೈಲ್ಗಳನ್ನ ಚೇಂಜಸ್ ಮಾಡ್ಬೋದು. ಯಾವ ಥರ ಕಲರ್ಸ್ಗಳನ್ನ ಫಿಲ್ ಮಾಡಬೇಕು ಅಂದರೆ ಒಳಗಡೆ ಕಲರ್ಸ್ಗಳನ್ನ ಕೂಡ ಫಿಲ್ ಮಾಡ್ಬೋದು. ಸೊ ಒಳಗಡೆ ಸ್ಟೈಲ್ಗಳನ್ನ ಕೂಡ ಚೇಂಜಸ್ ಮಾಡ್ಬೋದು. ಸೊ ಇಷ್ಟು ಲೆಜೆಂಡ್. ನೆಕ್ಸ್ಟು ಪ್ಲಾಟ್ ಏರಿಯಾ. ಸೊ ಪ್ಲಾಟ್ ಏರಿಯಾ ಅಂತ ಅಂದರೆ ಇದು ಪ್ಲಾಟ್ ಏರಿಯಾ. ಮೇಲ್ಗಡೆ ಅಪ್ಪರ್ ಪೊಸಿಷನ್ಸ್ ಇದೆಯಲ್ಲ ಈ ಲೈನ್ಸ್ ಎಲ್ಲ ಪ್ಲಾಟ್ ಏರಿಯಾ. ಸೊ ಪ್ಲಾಟ್ ಏರಿಯಾಗೆ ನಿಮಗೆ ಯಾವ ಥರ ಸ್ಟೈಲ್ ಬೇಕೋ ಸ್ಟೈಲ್ಗಳನ್ನ ಕೂಡ ಅಪ್ಲೈ ಮಾಡ್ಬೋದು. ಸೊ ನೋಡಿ ಇದು ಪ್ಲಾಟ್ ಏರಿಯಾ. ಅದು ಬಾರ್ಡರ್ಗೆ ಕಲರ್ಸ್ಗಳು ಅಪ್ಲೈ ಆಗಿದೆ. ನೀವು ಅದರದ್ದು ಶೇಪ್ಸ್ ಕಲರ್ಸ್ನ ಅಪ್ಲೈ ಮಾಡ್ತೀವಿ ಅಂದರೆ ಒಳಗಡೆ ಇನ್ಫಿಲ್. ಸೊ ಒಳಗಡೆ ಫಿಲ್ ಮಾಡ್ತೀವಿ ಅಂತಂದರೆ ಒಳಗಡೆ ಕೂಡ ಫಿಲ್ ಮಾಡ್ಬೋದು. ಸೊ ಇಷ್ಟು ಪ್ಲಾಟ್ ಏರಿಯಾ. ಸೇಮ್ ಸಿಮಿಲರ್ ಆಗಿ ಸೀರೀಸ್ 1, ಸೀರೀಸ್ 2, ಸೀರೀಸ್ 3 ಸೇಮ್ ಸಿಮಿಲರ್ ಆಗಿ ಫಿಲ್ ಮಾಡ್ಕೋಬೋದು. ಸೊ ಇಷ್ಟು ಲೈನ್ ಚಾರ್ಟ್ಸ್. ಇನ್ನು ಹೆಚ್ಚಿನ ಇನ್ಫಾರ್ಮೇಷನ್ಸ್ಗಾಗಿ ನಮ್ಮ CAD NEST ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.